ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪರ ಹೋರಾಟಗಾರರನ್ನ ಮೊನ್ನೆ ಬಂಧನ ಮಾಡಲಾಗಿತ್ತು. ಅದು ಯಾವ ಕೇಸು ಅಂದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಕೇಸಲ್ಲ, ಬದಲಿಗೆ BL ಸಂತೋಷ್ ಅನ್ನುವಂತಹ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆ ವ್ಯಕ್ತಿಯನ್ನ ನಿಂದಿಸಿರುವ ಬಗ್ಗೆ ದೂರು ಬಂದಿದೆ. ಆ ಕಾರಣಕ್ಕಾಗಿ ಬಂಧಿಸ್ತಾ ಇದ್ದೀವಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬಂಧಿಸಿದ್ರು. ಅದಕ್ಕೆ ಕಾಂಗ್ರೆಸ್ನ DCM ಆಗಿರುವಂತಹ, ಕಾಂಗ್ರೆಸ್ ಪಕ್ಷದಿಂದ DCM ಆಗಿರುವಂತಹ DK ಶಿವಕುಮಾರ್ ಅವರು ಚಪ್ಪಾಳೆ ತಟ್ಟಿ ಒದ್ದು ಒಳಗೆ ಹಾಕಿದ್ದೀವಿ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟರು. ಅದು ಯಾಕೆ ಆ ಹೇಳಿಕೆ ಕೊಟ್ಟರು ಅನ್ನೋದು ತುಂಬಾನೇ ಆಶ್ಚರ್ಯಕರವಾದಂತಹ ವಿಚಾರ. ಯಾಕಂದ್ರೆ BL ಸಂತೋಷ್ ಹಿಸ್ಟ್ರಿಯನ್ನ ನೀವು ಓದಿದ್ರೆ, BL ಸಂತೋಷ್ ಅಂದ್ರೆ ಯಾರು, ಆ ವ್ಯಕ್ತಿ ಮಾಡುವಂತಹ ಕಿತಾಪತಿಗಳು ಏನು ಅನ್ನೋದನ್ನ ನೀವು ನೋಡಿದ್ರೆ, ಕಾಂಗ್ರೆಸ್ನವರು ಹೊಗಳ್ತಾರೆ ಅಂದ್ರೆ ನಿಮಗೆ ಅಲ್ಲಿ ಬೇರೆದೇ ವಾಸನೆ ಬರುತ್ತೆ. ಅದು ಬೇರೆ ವಿಚಾರ. ಅದರ ಬಗ್ಗೆ ಕಾಂಗ್ರೆಸ್ ವಕ್ತಾರರನ್ನು ಕೂರಿಸ್ಕೊಂಡು ಡ್ರಿಲ್ ಮಾಡಿರುವಂತಹ ಒಂದು ವಿಡಿಯೋ ಸಹ ಇದೆ ನಮ್ಮದೇ ಚಾನಲ್ನಲ್ಲಿ, ನೀವು ನೋಡಬಹುದು. ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಬಂಧನ ಆಗಿತ್ತು ಮೊನ್ನೆ. ಆ ಬಂಧನಕ್ಕೆ ಇವತ್ತು ಜಾಮೀನು ಸಿಕ್ಕಿದೆ. ಸೊ ಇವತ್ತು ಕೋರ್ಟಲ್ಲಿ ಏನೇನಾಯಿತು, ಅವರಿಗೆ ಜಾಮೀನು ಕೊಡುವಾಗ ಯಾವ ಷರತ್ತುಗಳನ್ನು ವಿಧಿಸಿದ್ದಾರೆ, ಮತ್ತು ಆ ಸಂದರ್ಭದಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೋ ಅಥವಾ ಕರ್ಕೊಂಡು ಬರೋ ಸಂದರ್ಭದಲ್ಲೋ ಪಬ್ಲಿಕ್ ಟಿವಿ ಅವರು ಒಂದಷ್ಟು ಪ್ರಶ್ನೆಗಳನ್ನು, ಜೀಪ್ ಒಳಗಡೆ ಕೂತಿದ್ದಂತಹ, ಪೊಲೀಸ್ ವ್ಯಾನ್ ಒಳಗಡೆ ಕೂತಿದ್ದಂತಹ ತಿಮರೋಡಿ ಮುಂದೆ ಪಬ್ಲಿಕ್ ಟಿವಿಯವರು ಹೊರಗಡೆಯಿಂದ ಪ್ರಶ್ನೆ ಕೇಳಿದ್ರು. ಆ ಪಬ್ಲಿಕ್ ಟಿವಿಗೆ ಒಳ್ಳೆ ಪದಗಳಲ್ಲಿ ಬಹುಮಾನವನ್ನ ತಿಮರೋಡಿ ಕೊಟ್ಟರು. ಅದನ್ನು ಬಹುಮಾನ ಅಂತ ಯಾಕೆ ಕರಿತಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಪಬ್ಲಿಕ್ ಟಿವಿ ಅನ್ನುವಂತಹ ಚಾನಲ್ ಏನು ಕಂತ್ರಿ ಕೆಲಸ ಮಾಡ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಸಹ ಹೇಳ್ತೀನಿ. ಸೊ ಮೊದಲಿಗೆ BL ಸಂತೋಷ್ ಅವಹೇಳನ ಅನ್ನುವಂತಹ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕೋರ್ಟ್ ಇವತ್ತು ಜಾಮೀನನ್ನು ಕೊಡ್ತು. ಉಡುಪಿ ಕೋರ್ಟ್ ಯಾವ್ಯಾವ ಕಂಡೀಷನ್ಸ್ ಮೇಲೆ ಕೊಡ್ತು ಅಂದರೆ 20,000 ರೂಪಾಯಿ ಬಾಂಡು, ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂತಹ ಷರತ್ತು, ಮತ್ತೆ ಅದೇ ವ್ಯಕ್ತಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂತಹ ಷರತ್ತು. ಈ 3 ಷರತ್ತುಗಳ ಆಧಾರದ ಮೇಲೆ ಇವತ್ತು ಬೇಲ್ ಕೊಡ್ತು. ಬೇಲಿಗಿಂತ ಮೊದಲು ಪೊಲೀಸರು ಒಂದು ಹೈ ಡ್ರಾಮಾ ಮಾಡಿದ್ರು. ಮೊನ್ನೆ ಬಂಧಿಸಿದ ನಂತರ, ಬಂಧನ ಆಗುವ ಬಂಧಿಸಿದ ನಂತರ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆಗ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಅವರು ಬೇಡಿಕೆ ಇಡಲಿಲ್ಲ. ಹಾಗಾಗಿ ಅವರನ್ನ 14 ದಿನಗಳ ನ್ಯಾಯಾಂಗ ಒಂದು ಕಸ್ಟಡಿಗೆ ಕೊಡಲಾಗಿತ್ತು, ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿತ್ತು, ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಆದರೆ ಇವತ್ತು ಬೆಳಗ್ಗೆ ದಿಢೀರಂತ ಕೋರ್ಟಿಗೆ ಹೋದಂತಹ ಪೊಲೀಸರು ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ 4 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಿ, ನಮಗೆ ವಿಚಾರಣೆ ಮಾಡೋದಿದೆ ಅಂತ ಕೇಳಿದ್ರು. ಅದಕ್ಕೆ ಕೋರ್ಟ್ ಗರಂ ಆಯ್ತು. ಮೊದಲ ಬಾರಿಗೆ ಅವರನ್ನು ಹಾಜರುಪಡಿಸಿದಾಗ ಯಾಕೆ ಕೇಳಲಿಲ್ಲ ನೀವು, ಯಾಕೆ ಕೇಳಲಿಲ್ಲ ಅಂತ ಕೇಳ್ತು. ಆದರೆ ಪೊಲೀಸರವರು ಏನೋ ಒಂದು ಸಮಜಾಯಿಷಿ ಕೊಟ್ಟರು. ಆಗ ಕೋರ್ಟ್ ಹೇಳ್ತು ತಕ್ಷಣ ತಿಮರೋಡಿ ಅವರನ್ನು ಕೋರ್ಟಿಗೆ ಕರ್ಕೊಂಬನ್ನಿ ಅಂತ. ಆಗ ಮಧ್ಯಾಹ್ನ 1:00 ಕೋರ್ಟಿಗೆ ಅವರನ್ನು ಕರ್ಕೊಂಬರ್ಲಾಯಿತು. ಆಗ ಪೊಲೀಸ್ ಕಸ್ಟಡಿಗೆ ಕೊಡ್ತೀವಿ, ಆದರೆ ಕೇವಲ 4 ಗಂಟೆಗಳು ಮಾತ್ರ ಕೊಡ್ತೀವಿ ಅಂತ ಕೋರ್ಟ್ ಹೇಳ್ತು. 4 ಗಂಟೆಗಳ ನಂತರ ಸಂಜೆ 4:45 ಗಂಟೆ ಒಳಗಡೆ ಕೋರ್ಟಿಗೆ ವಾಪಸ್ ಕರ್ಕೊಂಬರ್ಬೇಕಾಗಿತ್ತು. ಸಂಜೆ 5 ಗಂಟೆ ಒಳಗಡೆ ಪೊಲೀಸರು ಮತ್ತೆ ಕೋರ್ಟಿಗೆ ಕರ್ಕೊಂಡು ಬಂದರು. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ವಾದಿಸಿದ್ದು ಏನು ಅಂದರೆ, 18ನೇ ತಾರೀಕು ಅವರಿಗೆ ಮೊದಲ ಬಾರಿಗೆ ನೋಟಿಸ್ ಕೊಡಲಾಯಿತು. ಈ ಕೇಸಲ್ಲಿ ನೋಟಿಸನ್ನು ಅವರ ಹೆಂಡತಿಗೆ ಕೊಟ್ಟರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಂಡತಿಗೆ ನೋಟಿಸ್ ಕೊಟ್ಟರು, ಇವರನ್ನ ಹಾಜರಾಗಿ ವಿಚಾರಣೆಗೆ ಅನ್ನೋದು ಎಷ್ಟು ಸರಿ ಅಂತ ಮೊದಲ ಒಂದು ಅಬ್ಜೆಕ್ಷನ್ ಅನ್ನ ಹಾಕಿದ್ರು. ಆ ನಂತರ 2ನೇ ನೋಟಿಸ್ ಕೊಟ್ಟರು. ಮಾರನೇ ದಿನ 2ನೇ ನೋಟಿಸ್ ಕೊಟ್ಟು 24 ಗಂಟೆಗಳಾಗುವುದರ ಒಳಗೇನೆ ಬಂಧನ ಮಾಡಿದ್ದಾರೆ, ಇದು ಅಕ್ರಮ ಬಂಧನ, ಕಾನೂನು ಬಾಹಿರ ಬಂಧನ ಅಂತ ವಾದ ಮಾಡಿದ್ರು. ಅದಕ್ಕೆ ಕೋರ್ಟು ಆಲ್ಮೋಸ್ಟ್ ಒಪ್ಪಿಗೆಯನ್ನು ಸೂಚಿಸಿ ಅವರಿಗೆ ಈ ಷರತ್ತುಗಳ ಆಧಾರದ ಮೇಲೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಈಗ ಈ ಷರತ್ತುಬದ್ಧ ಜಾಮೀನು ಅನ್ನುವಂತಹ ಒಂದು ಪದ ಇದೆಯಲ್ಲ, ಇದನ್ನಿಟ್ಕೊಂಡು ಮಾಧ್ಯಮಗಳು ಹೇಗೆ ಜನರ ಮಾನಸಿಕತೆ ಜೊತೆ ಆಟ ಆಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜಗತ್ತಿನ ಯಾವುದೇ ದೇಶದ ಯಾವುದೇ ಕೋರ್ಟ್ ಯಾವುದೇ ಕೇಸ್ನಲ್ಲಿ ಜಾಮೀನು ಕೊಟ್ಟರೆ ಯಾವುದೇ ಕಂಡೀಷನ್ಸ್ ಇಲ್ಲದೆ ಜಾಮೀನು ಕೊಡಲ್ಲ. ಷರತ್ತುಗಳನ್ನು ಹಾಕೇ, ಕಂಡೀಷನ್ಸ್ ಹಾಕೇನೆ ಜಾಮೀನು ಕೊಡೋದು. ಸುಮ್ಮನೆ ಬಂದು ನಿಲ್ಲಿಸಿದ ತಕ್ಷಣ ನಿಮಗೆ ಬೇಲ್ ಸಿಕ್ತು ಹೋಗ್ರಿ, ಏನೂ ಇಲ್ಲ, ನಿಮ್ಮ ಇಷ್ಟಕ್ಕೆ ಹೋಗ್ಬೋದು ಅಂತ ಬಿಡಲ್ಲ. ಷರತ್ತುಗಳು ಇದ್ದೇ ಇರ್ತವೆ.
ಈ ಪ್ರಕರಣದಲ್ಲಿ ಸಹ ಷರತ್ತುಗಳನ್ನು ಹಾಕಿದ್ದಾರೆ. ಆದರೆ ಈ ಮಾಧ್ಯಮಗಳು, ಒಂದು ವ್ಯಕ್ತಿಯ ಪರ ಇರುವಂತಹ ಮಾಧ್ಯಮಗಳು ಒಂದು ವ್ಯಕ್ತಿಯನ್ನ ಅಥವಾ ಒಂದು ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಪಣ ತೊಟ್ಟಿರುವಂತಹ ಮಾಧ್ಯಮಗಳು ತಿಮರೋಡಿ ಅವರಿಗೆ ಷರತ್ತುಬದ್ಧ ಜಾಮೀನು ಅಂತ ಒತ್ತಿ ಹೇಳ್ತಿದ್ದೇವೆ. ಅಂದ್ರೆ ಕೋರ್ಟ್ ಸುಮ್ಮನೆ ಕೊಡ್ಲಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಕೊಟ್ಟಿದೆ ಅಂತ. ನಾನು ಹೇಳ್ದಂಗೆ ಪಿಕ್ ಪಾಕೆಟ್ ಕೇಸಲ್ಲಿ ಅಂದರಾದರೂ ಸಹ ಜಾಮೀನು ಕೊಡಬೇಕಾದ್ರೆ ಷರತ್ತುಗಳನ್ನು ಹಾಕೇ ಕೊಡೋದು. ಇದರಲ್ಲೂ ಹಾಕಿದರೆ, ಆದರೆ ಬರೀ ಜಾಮೀನು ಅನ್ನೋ ಪದವನ್ನು ಬಳಸಿಲ್ಲ ಮಾಧ್ಯಮಗಳು. ಷರತ್ತುಬದ್ಧ ಜಾಮೀನು. ಜನರ ಮನಸ್ಸಲ್ಲಿ ಏನು ಬರಬೇಕು? ಜಾಮೀನು ಅಂದರೆ ಸುಮ್ಮನೆ ಕೊಟ್ಟಿಲ್ಲ, ಸಿಕ್ಕೋಪಟ್ಟೆ ಸ್ಟ್ರಿಕ್ಟ್ ಮಾಡಿ ಏನೇನೋ ಕಂಡೀಷನ್ಸ್ ಹಾಕಿ ಬೆಂಡೆತ್ತಿ ಕೊಟ್ಟಿದ್ದಾರೆ ಹಾಳಾಗೋಗು ಅನ್ನೋ ರೀತಿಯಲ್ಲಿ ಅಂತ ಭಾವನೆ ಬರಬೇಕು ಅನ್ನೋದಕ್ಕೇನೆ ಆ ಪದವನ್ನು ಒತ್ತಿ ಹೇಳ್ತಿದ್ದಾರೆ, ಷರತ್ತುಬದ್ಧ ಅಂತ. ಇದು ಮಾಧ್ಯಮಗಳ ಒಂದು ಚಾಲಾಕಿತನ. ಆ ಚಾಲಾಕಿತನಕ್ಕೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸಿಕ್ಕಾಕೊಂಡಿದ್ದು ಪಾಪ ಪಬ್ಲಿಕ್ ಟಿವಿಯನ್ನು. ಪಾಪ ಅಂತ ಯಾಕೆ ಕರಿತೀವಿ ಅಂದರೆ, ಮಾಡಬಾರ್ದೆಲ್ಲ ಮಾಡೋದು ಸ್ಟುಡಿಯೋದಲ್ಲಿ ಕೂತಿರೋರಿಗೆ ಮ್ಯಾನೇಜ್ಮೆಂಟು, ಸಂಪಾದಕೀಯ ಇವರು ಸ್ಟುಡಿಯೋದಲ್ಲಿ ಕೂತಿರೋರು ಇವರು ಮಾಡ್ತಾರೆ. ಆದರೆ ಈ ರಿಪೋರ್ಟರ್ಗಳು ಪಾಪ ಹೊಟ್ಟೆಪಾಡಿಗೆ ಬಂದಿರ್ತಾರೆ, ಏನೋ ಒಂದು ಮಾಡ್ತಾರೆ. ಕೆಲವರು ಅವರು ಚಾಲಾಕಿಗಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಆಲ್ಮೋಸ್ಟ್ ಎಲ್ಲ ಪತ್ರಕರ್ತರು, ಸಣ್ಣ ಪುಟ್ಟ ಫೀಲ್ಡ್ ರಿಪೋರ್ಟರ್ಸ್ ಎಲ್ಲ ಹೊಟ್ಟೆಪಾಡಿಗೆ ಬಂದಿರ್ತಾರೆ, ಅಥವಾ ಆ ಹುದ್ದೆಯ ಮೇಲೆ ಪ್ರೀತಿಗೆ ಬಂದಿರ್ತಾರೆ. ಅವರಿಗೆ ದೊಡ್ಡ ರಾಜಕೀಯ ಷಡ್ಯಂತ್ರಗಳು ಚಾನಲ್ ಒಳಗೆ ನಡೆಯೋದ್ರ ಬಗ್ಗೆ ಅಷ್ಟೊಂದು ಡೀಪ್ ನಾಲೆಜ್ ಇರಲ್ಲ. ಅದಕ್ಕೆ ಪಾಪ ಅಂದೆ, ಅಷ್ಟಿನ್ನೇನಿಲ್ಲ. ಆತ ವ್ಯಾನಲ್ಲಿ ಕೂತ್ಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಮಾತಾಡಿಸುವ, ಪ್ರತಿಕ್ರಿಯೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ತಿಮ್ಮರೋಡಿ ಅವರು ಇಷ್ಟು ದೊಡ್ಡ ಪದವನ್ನು, ಶಾ ಅನ್ನುವಂತಹ ಪದವನ್ನು ಬಳಸ್ತಾರೆ. ಪಬ್ಲಿಕ್ ಟಿವಿಗೆ ಅಂತಲೇ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ, ನಿಮ್ಮ ಪಬ್ಲಿಕ್ ಟಿವಿ ಶಾ ಹೀಗೆ ಇಲ್ಲ. ಆಮೇಲೆ ಅವನು ಹಾಗೆ ನೋಡಿಕೊಂಡು ಆ ಮಾತಿಗೆ ಸ್ವಲ್ಪ ಗುರಾಯಿಸಿದ ಅಂತ ಅನಿಸುತ್ತೆ. ಯಾಕಂದರೆ ತಿಮ್ಮರೋಡಿ ಮುಖ ಮಾತ್ರ ಈ ಕಡೆಯಿಂದ ಕ್ಯಾಮ್ರಾ ಇಟ್ಟಿದ್ದರಿಂದ ಕಾಣ್ತಿದ್ದು. ತಿಮ್ಮರೋಡಿ ಅದನ್ನು ಕೇಳ್ತಾರೆ, ಏನು ದುರ್ಗೊಟ್ಕೊಂಡು ನೋಡ್ತೀಯ? ಅಷ್ಟೊತ್ತಿಗೆ ಪೊಲೀಸರು ವ್ಯಾನಿನ ಕನ್ನಡಿಯನ್ನು ಕ್ಲೋಸ್ ಮಾಡಿಬಿಡ್ತಾರೆ, ವಿಂಡೋ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಪಬ್ಲಿಕ್ ಟಿವಿ ಡಿಸರ್ವ್ಸ್ ದಿಸ್. ಅವರಿಗಿದು ಬಹುಮಾನ, ಇಂತಹ ಬಹುಮಾನ ಅವರಿಗೆ ಆಗಾಗ ಸಿಗೋ ಥರ ಅವರ ನಡವಳಿಕೆ ಇರುತ್ತೆ. ಆ ಪಬ್ಲಿಕ್ ಟಿವಿಯಲ್ಲಿ ಕೂತಿದ್ದಾನಲ್ಲ ಒಬ್ಬ ರಂಗನಾಥ ಅಂತ, ಅವನು ಮಾಡುವಂತಹ ದ್ವೇಷಪೂರಿತವಾದಂತಹ ವರದಿಗಳು, ಮುಸ್ಲಿಂ ವಿರೋಧಿ ಮನಸ್ಥಿತಿ, ಪ್ರೋ BJP ಸ್ಟ್ಯಾನ್ಸು, ಮೋದಿ ಪರವಾದಂತಹ ನಡವಳಿಕೆ, ಅದಕ್ಕೆಲ್ಲಕ್ಕೂ ಸಹ ಆತ ಇಂತಹ ಮಾತುಗಳಿಗೆ ಅರ್ಹ ಅಂತ ನಾನು ಹೇಳ್ತೀನಿ. ಪದ ಬಳಕೆ ತಪ್ಪು, ಆದರೆ ಕೆಲವರು ಅದಕ್ಕೆ ಅರ್ಹತೆ ಪಡ್ಕೊಂಡು ಬಂದಿರ್ತಾರೆ. ಅವರೇ ಆ ಅರ್ಹತೆ, ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಅವರು ಧರ್ಮಸ್ಥಳದ ವಿಚಾರದಲ್ಲೂ, ಧರ್ಮಸ್ಥಳದ ಪ್ರಕರಣದ ವಿಚಾರದಲ್ಲಿಯೂ ಸಹ ಆ ಪಬ್ಲಿಕ್ ಟಿವಿ ರಂಗನಾಥ ಅವನು ಮಾಡ್ತಿರೋದು ಅದನ್ನೇ. ತನಿಖೆಯೇ ಆಗಬಾರ್ದು ಇವರ ಪ್ರಕಾರ. ಆರೋಪಗಳನ್ನೇ ಮಾಡೋ ಹಾಗಿಲ್ಲ, ಆರೋಪ ಸತ್ಯನ ಸುಳ್ಳ ಅಂತಾನೂ ತಿಳ್ಕೊಳ್ಳೋ ಹಾಗಿಲ್ಲ. ಆರೋಪ ಮಾಡಿಬಿಟ್ರೆ ಅವನನ್ನು ಗಲ್ಲಿಗೇರಿಸ್ಬಿಡ್ಬೇಕು. ಆ ಮನಸ್ಥಿತಿ ಟಿವಿ ಇದು. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿರುವಂತಹ ಆ ನಾಲಿಗೆ ಏಟು ಸರಿಯಾಗಿ ಇದೆ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಚಾರವಾಗಿ ಇವತ್ತು ನಡೆದಂತಹ ಬೆಳವಣಿಗೆಗಳು. ಅವರೀಗ ಬೇಲ್ನಲ್ಲಿ ಬಿಡುಗಡೆ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ನಾಳೆ ಮೇ ಬಿ ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದು, ಅವರು ಮಾಡಿ ಇನ್ನೊಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬಹುದು. ಆಗ ಗೊತ್ತಾಗುತ್ತೆ ಅವರ ಮುಂದಿನ ನಡೆ ಏನಿರಬಹುದು ಅಂತ. ಸೊ ಈ ಕಡೆ ಚಿನ್ನಯ್ಯ ಅರೆಸ್ಟ್, ಈ ಕಡೆ ತಿಮ್ಮರೋಡಿ ಜಾಮೀನಿನ ಮೇಲೆ ಬಿಡುಗಡೆ. ಇದು ಮೇಜರ್ ಡೆವಲಪ್ಮೆಂಟ್ಸ್. ಇದ್ರ ಬಗ್ಗೆ ಈ ಇವತ್ತಿನ ಬೆಳವಣಿಗೆಗಳು. ಚಿನ್ನಯ್ಯ ಅರೆಸ್ಟ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೀನಿ, ಅದನ್ನು ಸಹ ನೀವು ನೋಡಬಹುದು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.